ಆತ್ಮೀಯ ವೀಕ್ಷಕರೇ, ಇತ್ತೀಚೆಗೆ ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿತ್ತು. ಹಾಗೂ ತಮ್ಮ ರಾಜೀನಾಮೆ ಪತ್ರದಲ್ಲಿ ಏನೆಂದು ಕಾರಣ ಇದು ಉಲ್ಲೇಖಿಸಿದ್ದಾರೆ ಅಂದರೆ, ತಮ್ಮ ಆರೋಗ್ಯದ ಕಾರಣದಿಂದಾಗಿ ನಾನು ರಾಜೀನಾಮೆ ಸಲ್ಲಿಸಿರುವುದಾಗಿ ಥರ ಕಾರಣ ನೀಡಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ರಿಸೈನ್ ಸಿಟ್ಟಿಂಗ್ ಹೆಲ್ತ್ ರೀಸನ್, ಅಂದರೆ ಈ ಅನಾರೋಗ್ಯ ಕಾರಣದಿಂದಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವುದಾಗಿ ತಿಳಿಸಿರುತ್ತಾರೆ. ಹಾಗಾದರೆ ರಾಷ್ಟ್ರಪತಿಯವರ ಹುದ್ದೆ ಬಗ್ಗೆ ಹಾಗೂ ರಾಜೀನಾಮೆ, ಆಯ್ಕೆ, ಚುನಾವಣಾ ಪ್ರಕ್ರಿಯೆ ಪ್ರತಿಯೊಂದು ತಿಳ್ಕೊಂಡು ಬರೋಣ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯಸಭೆಯ ಅಧ್ಯಕ್ಷರು ಆಗಿರುವ ಉಪರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ರಾಜ್ಯಸಭೆಯ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಕೆಲವೇ ಗಂಟೆಗಳ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ರಾಜೀನಾಮೆ ಸಲ್ಲಿಸಲು ಭಾರತ ಸಂವಿಧಾನದ ವಿಧಿ 67A ಮೂಲಕ ರಾಷ್ಟ್ರಪತಿಗಳಿಗೆ ನೀಡಿದ್ದಾರೆ. ಹಾಗಾದರೆ ಈ ಸಂವಿಧಾನದ ವಿಧಿ 67A ರಾಷ್ಟ್ರಾಧ್ಯಕ್ಷರಿಗೆ ರಾಜೀನಾಮೆ ತಿಳಿಸಿದರೆ, ಹಾಗೂ ಪದಚ್ಯುತಿಗಳ ಕುರಿತು ಭಾರತ ಸಂವಿಧಾನದ ವಿಧಿ 67B ಉಪರಾಷ್ಟ್ರಾಧ್ಯಕ್ಷರ ಪದಚ್ಯುತಿ ವಿವರಿಸುತ್ತದೆ. ಅಂದ್ರೆ 14 ದಿನಗಳ ಮುಂಚಿತವಾಗಿ ಈ ನೋಟಿಸ್ ಕೊಡಬೇಕು, ಅವರಿಗೆ ಸೂಚಿಸಬೇಕು. 14 ದಿನಗಳ ಮುಂಚಿತವಾಗಿ ಈ ಪದಚ್ಯುತಿ ಕುರಿತು ನೋಟಿಸ್ ಕೊಟ್ಟಾಗ 67B ಮುಖಾಂತರ ಪದಚ್ಯುತಿಗೊಳಿಸ್ಬೋದು, ನೋ ಕಾನ್ಫಿಡೆನ್ಸ್ ಮೋಷನ್ ಮೂಲಕ. ಕಾರಣ ಯಾಕೀಗ ಇವರು ಉಪರಾಷ್ಟ್ರಪತಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂದ್ರೆ, ನೋಡಿ, ಆರೋಗ್ಯದ ರಕ್ಷಣೆಗೆ ಆದ್ಯತೆ ನೀಡಲು ಮತ್ತು ವೈದ್ಯಕೀಯ ಸಲಹೆಗಳನ್ನು ಪರಿಪಾಲಿಸುವ ಉದ್ದೇಶದಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ನೋಟ್: ಭಾರತದ ಇತಿಹಾಸದಲ್ಲಿ ಉಪರಾಷ್ಟ್ರಪತಿಯೊಬ್ಬರು ಮಧ್ಯಂತರ ಅವಧಿಯಲ್ಲಿಯೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ವ್ಯಕ್ತಿಗಳಲ್ಲಿ ಈ ಜಗದೀಪ್ ಧನ್ಕರ್ ಅವರು 3ನೇಯವರಾಗಿದ್ದಾರೆ. ಹಾಗಾದರೆ ಈ ಮುಂಚೆ ಯಾರ್ಯಾರು ಸಲ್ಲಿಸಿದ್ರಪ್ಪ ತಮ್ಮ ಸ್ಥಾನಕ್ಕೆ ಮಧ್ಯಂತರದಲ್ಲಿ ಅಂದ್ರೆ, ವಿ ಗಿರಿಯವರು. ಯಾರು? ವಿ ಗಿರಿಯವರು 1996, ಆರ್ ವೆಂಕಟರಾಮನ್ ಅವರು 1987ರಲ್ಲಿ ಈ ಥರ ಮಧ್ಯಂತರ ಅವಧಿಯಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ. ಹಾಗಾದರೆ ಸಂವಿಧಾನ ವಿಧಿ 63 ಏನು ಸ್ಪಷ್ಟಪಡಿಸ್ತದೆ ಅಂತ ನೋಡೋಣ. ಭಾರತಕ್ಕೊಬ್ಬ ಉಪಾಧ್ಯಕ್ಷರು ಇರುತ್ತಾರೆ ಎಂಬ ವಿಧೇಯಕವನ್ನು ಉಲ್ಲೇಖಿಸುತ್ತಾರೆ. ಈ ವಿಧಿ ನಮ್ಮ ಭಾರತ ರಾಷ್ಟ್ರಕ್ಕೆ ಒಬ್ಬ ಉಪಾಧ್ಯಕ್ಷರು ಇರಬೇಕು ಎಂಬುದಾಗಿ 1950ರಲ್ಲಿ ಭಾರತೀಯ ಸಂವಿಧಾನದ ಚೌಕಟ್ಟಿನ ಒಳಗೆ ರಾಷ್ಟ್ರದ ಅಧ್ಯಕ್ಷರು ಕಚೇರಿ ಸ್ಥಾಪಿಸಲಾಯಿತು. ಸಂವಿಧಾನ ವಿಧಿ 63 ಭಾರತಕ್ಕೊಬ್ಬ ಉಪರಾಷ್ಟ್ರಾಧ್ಯಕ್ಷರು ಇರುತ್ತಾರೆ ಅಂತ ಸ್ಪಷ್ಟಪಡಿಸುತ್ತದೆ. ಹಾಗಾಗಿ ನಂತರ ಇದು ಸಾಂಸ್ಥಿಕ ನಿರಂತರತೆ ಪರಿಣಾಮಕಾರಿ ಸಂಸದೀಯ ಆಡಳಿತವನ್ನು ಸೃಷ್ಟಿಸುವ ಸ್ಥಾಪಕರ ಉದ್ದೇಶವನ್ನು ಪ್ರತಿಬಿಂಬಿಸುತ್ತದೆ. ಹಾಗಾದರೆ ಸಂವಿಧಾನದ ಉಪರಾಷ್ಟ್ರಪತಿಗಳು ಸಂವಿಧಾನಿಕ ಪಾತ್ರ ಏನೇನು ಒಳಗೊಂಡರಂದ್ರೆ, ಇವರು ದ್ವಿಸಂವಿಧಾನಿಕ ಪಾತ್ರವನ್ನು ನಿರ್ವಹಿಸ್ತಾರೆ. ಒಂದು ಶಾಸಕಾಂಗದ ಪಾತ್ರ, ಇನ್ನೊಂದು ಕಾರ್ಯಾಂಗದ ಪಾತ್ರವನ್ನು ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ನೋಡ್ಕೊಂಡು ಬರೋಣ ಯಾವ್ಯಾವ ಪಾತ್ರ ಇರೋದಂತ. ಉಪಾಧ್ಯಕ್ಷರು 2 ವಿಭಿನ್ನ ಕ್ಷೇತ್ರದ ಜವಾಬ್ದಾರಿ ಹೊಂದಿರುತ್ತಾರೆ. ಒಂದು, ರಾಜ್ಯಸಭೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಸುಗಮ ಶಾಸಕಾಂಗ ಪ್ರಕ್ರಿಯೆಗಳು ಖಚಿತಪಡಿಸಿಕೊಳ್ಳುತ್ತಾರೆ. ಈ ಆಫೀಸ್ ಆಫ್ ರಾಜ್ಯಸಭಾ ಚೇರ್ಮನ್ ಆಗೋಕ್ಕೆ ಸಂವಿಧಾನದ ವಿಧಿ 64 ಸ್ಪಷ್ಟಪಡಿಸುತ್ತದೆ. ಈ ಉಪರಾಷ್ಟ್ರಪತಿಗಳು ಸಂವಿಧಾನ ವಿಧಿ 64ರ ಮುಖಾಂತರ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಸಂಸತ್ತಿನ ಸಭ್ಯತೆಯನ್ನು ಕಾಪಾಡುತ್ತಾರೆ. ಅಧ್ಯಕ್ಷತೆ ವಹಿಸಿ ಸಂಸತ್ತಿನ ಸಭ್ಯತೆಯನ್ನು ಕಾಪಾಡುತ್ತಾರೆ. ಈ ಪಾತ್ರಕ್ಕೆ ತಟಸ್ಥತೆ ಅಗತ್ಯವಿರುತ್ತದೆ. ಉಪಾಧ್ಯಕ್ಷರು ಕಾಸ್ಟಿಂಗ್ ವೋಟ್ ಪವರ್ ಹೊಂದಿರುತ್ತಾರೆ. ಅಂದ್ರೆ ಉಪಾಧ್ಯಕ್ಷರಿಗೆ ಈ ಕಾಸ್ಟಿಂಗ್ ವೋಟ್ ಪವರ್ ಅಧಿಕಾರ ಹೊಂದಿದ್ದಾರೆ. ನೋಟ್:
ಟಿಪ್ಪಣಿ ನೋಡೋಣ. ಉಪಾಧ್ಯಕ್ಷರು ಸದನದ ಚುನಾವಣಾ ಸದಸ್ಯರ ನೋಡಿ, ಉಪಾಧ್ಯಕ್ಷರು ಸದನದ ಚುನಾಯಿತ ಸದಸ್ಯರಲ್ಲದ ಕಾರಣ ನಿಯಮಿತ ಮತದಾನದಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಹಾಗಾಗಿ ಇವರು ಕೇವಲ ಕಾಸ್ಟಿಂಗ್ ವೋಟ್ ಪವರ್ ಮಾತ್ರ ಹೊಂದಿದ್ದಾರೆ. ಹಾಗಾದರೆ ಸಂವಿಧಾನದ ವಿಧಿ 65 ಏನ ಸ್ಪಷ್ಟಪಡಿಸ್ತದ ನೋಡೋಣ. ಸಂವಿಧಾನದ ವಿಧಿ 65 ಇವರು ಅನಿಶ್ಚಿತ ಕಾರ್ಯನಿರ್ವಾಹಕತೆಯ ಕಾರ್ಯಗಳು ವಿವರಿಸುತ್ತದೆ. ಇವರು ಸಾವು ಸಂಭವಿಸಿದಾಗ, ಸ್ವಯಂ ರಾಜೀನಾಮೆ ಸಲ್ಲಿಸಿದಾಗ, ಪದಚ್ಯುತಿಗೊಂಡಾಗ ಅಥವಾ ಅನಾರೋಗ್ಯದಿಂದ ಉಂಟಾಗುವ ಖಾಲಿ ಹುದ್ದೆಗಳ ಸಮಯದಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಅಧಿಕಾರ ಉಪರಾಷ್ಟ್ರಪತಿಗಳಿಗಿದೆ. ಮತ್ತು ಈ ಅವಧಿ ಅಥವಾ ಈ ಅಧಿಕಾರ ಕರ್ತವ್ಯಗಳು ತಾತ್ಕಾಲಿಕವಾಗಿದ್ದು ಹೊಸ ಅಧ್ಯಕ್ಷರ ಆಯ್ಕೆಯಾಗುವವರೆಗೂ ಅಂದರೆ 6 ತಿಂಗಳವರೆಗೆ ಸೀಮಿತವಾಗಿರುತ್ತದೆ. ಅಂದರೆ 6 ತಿಂಗಳವರೆಗೆ ಇವರು ರಾಷ್ಟ್ರಾಧ್ಯಕ್ಷರ ಕೆಲಸಗಳು, ಅವರಿಗಿರ್ತಂಥ ಎಲ್ಲ ಫೆಸಿಲಿಟಿ, ಅವರಿಗಿರ್ತಕ್ಕಂಥ ಎಲ್ಲ ಅಧಿಕಾರಗಳು ಇವರು ಒಳಗೊಂಡಿರ್ತಾರೆ 6 ತಿಂಗಳ ಮಟ್ಟ. ಇಂತಹ ಸಂದರ್ಭದಲ್ಲಿ ಈ ಏನು 2 ರಾಷ್ಟ್ರಾಧ್ಯಕ್ಷರ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಇರ್ತಾರಲ್ಲ, ಇವರು ರಾಜ್ಯಸಭೆಯ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಏಕಕಾಲದಲ್ಲಿ 2 ಹುದ್ದೆಗಳು ನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ರಾಜ್ಯಸಭಾ ಅಧ್ಯಕ್ಷರಾಗಿ ಅಧ್ಯಕ್ಷರು ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಬದಲಾಗಿ ರಾಜ್ಯಸಭೆಯ ಉಪಾಧ್ಯಕ್ಷರು ರಾಜ್ಯಸಭೆಯ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಾಗಾದರೆ ಉಪರಾಷ್ಟ್ರಪತಿಗಳ ಸಂವಿಧಾನಿಕ ಪೊಸಿಷನ್ ಏನದ ಅಂತ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನದ, ಸಂವಿಧಾನಿಕ ಸ್ಥಾನೀಕರಣ ಏನಿದೆ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಉಪರಾಷ್ಟ್ರಪತಿಗಳಿರೋದು. ಉಪಾಧ್ಯಕ್ಷ ಸ್ಥಾನದ ಸಂವಿಧಾನಿಕ ವಿನ್ಯಾಸವು ರಾಷ್ಟ್ರಪತಿಗಳ ಸ್ಥಾನಕ್ಕಿಂತ ಭಿನ್ನವಾಗಿದೆ. ಇವ್ರ ಸ್ಥಾನ. ರಾಷ್ಟ್ರಪತಿಗಳು ವ್ಯಾಪಕವಾದ ಕಾರ್ಯಾಂಗದ, ಶಾಸಕಾಂಗದ ತುರ್ತು ಅಧಿಕಾರಗಳೊಂದಿಗೆ ಸಾಂಕೇತಿಕವಾಗಿ ರಾಷ್ಟ್ರದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಾರೆ. ಆದರೆ ಮತ್ತೊಂದೆಡೆ ರಾಷ್ಟ್ರದ ಉಪಾಧ್ಯಕ್ಷರು ಅನಿಶ್ಚಿತ ಕಾರ್ಯಾಂಗದ ಕರ್ತವ್ಯಗಳೊಂದಿಗೆ ಶಾಸಕಾಂಗದ ಕಾರ್ಯಕಾರಿಯಾಗಿ ಉಳಿದಿರುತ್ತಾರೆ. ಏನಿಲ್ಲ, ಉಪರಾಷ್ಟ್ರಪತಿಗಳು ಶಾಸಕಾಂಗದ ಕಾರ್ಯಕಾರಿಯಾಗಿ ಉಳಿದಿರ್ತಾರೆ, ಅದು ಅನಿಶ್ಚಿತ ಕಾರ್ಯಾಂಗದ ಕರ್ತವ್ಯಗಳೊಂದಿಗೆ. ಆದರೆ ರಾಷ್ಟ್ರಪತಿಗಳು ರಾಷ್ಟ್ರದ ಮುಖ್ಯಸ್ಥಗಳಾಗಿ ತುರ್ತು ಅಧಿಕಾರ ಹೊಂದಿರ್ತಾರೆ. ತುರ್ತು ಸಮಯದಲ್ಲಿ ಎಲ್ಲ ಸಾಂಕೇತಿಕವಾಗಿ ರಾಷ್ಟ್ರಾಧ್ಯಕ್ಷರೇ ಇದರ ಕಾರ್ಯನಿರ್ವಹಿಸಿದರೆ, ಉಪರಾಷ್ಟ್ರಪತಿಗಳು ಅನಿಶ್ಚಿತ ಕಾರ್ಯಾಂಗದ ಕರ್ತವ್ಯಗಳೊಂದಿಗೆ ಶಾಸಕಾಂಗದ ಕಾರ್ಯಕಾರಿ ಉಳಿದಿರುತ್ತಾರೆ. ಹಾಗಾದರೆ ಉಪರಾಷ್ಟ್ರಪತಿಯವರ ಚುನಾವಣೆ ಪ್ರಕ್ರಿಯೆ ಹೇಗಿರ್ತದೆ ಅಂತ ನೋಡೋಣ. ಚುನಾವಣಾ ಪ್ರಕ್ರಿಯೆಯು ಸಂವಿಧಾನದ ವಿಧಿ 66 ಸ್ಪಷ್ಟಪಡಿಸುತ್ತದೆ. ಸಂವಿಧಾನದ ವಿಧಿ 66 ಈ ಉಪರಾಷ್ಟ್ರಪತಿಯವರ ಚುನಾವಣಾ ಕಾಲೇಜು ತಿಳಿಸುತ್ತದೆ. ಚುನಾವಣಾ ಕಾಲೇಜು ನೋಡ್ಕೊಂಡು ಬರೋಣ. ಚುನಾವಣಾ ಕಾಲೇಜು ಸಂಸತ್ತಿನ 2 ಸದನದ ಎಲ್ಲ ಸದಸ್ಯರು ಒಳಗೊಂಡಿರ್ತಾರೆ. ಅಂದ್ರೆ ಲೋಕಸಭಾ ಹಾಗೂ ರಾಜ್ಯಸಭಾದ ಎಲ್ಲ ಸದಸ್ಯರು ಒಳಗೊಂಡಿರ್ತಾರೆ. ಯಾರ್ಯಾರೆಲ್ಲ ಒಳಗೊಂಡಿರ್ತಾರೆ ನೋಡಿ. ಲೋಕಸಭೆ, ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ಸೇರಿದಂತೆ ಎಲ್ಲ, ಅಂದರೆ ಈವನ್ ಎಲೆಕ್ಟೆಡ್ ಮೆಂಬರ್ ಆಲ್ಸೋ ಇನ್ ನಾಮಿನೇಟೆಡ್ ಮೆಂಬರ್ ಎಲ್ಲನೂ ಲೋಕಸಭೆ ಹಾಗೂ ರಾಜ್ಯಸಭೆಯ ಎಲ್ಲ ಸದಸ್ಯರು ಒಳಗೊಂಡಿರ್ತಾರೆ. ಇದು ರಾಷ್ಟ್ರಪತಿ ಚುನಾವಣಾ ಕಾಲೇಜಿಗಿಂತ ಭಿನ್ನವಾಗಿದೆ. ಯಾಕಂದರೆ ಅದೇನಂತ ನೋಡೋಣ. ರಾಷ್ಟ್ರಪತಿಯ ಚುನಾವಣೆ ಮತ್ತು ಉಪರಾಷ್ಟ್ರಪತಿಯ ಚುನಾವಣೆಗಳು ಒಂದಕ್ಕೊಂದು ಭಿನ್ನವಾಗಿದೆ. ಏನಂದರೆ ಉಪರಾಷ್ಟ್ರಪತಿ ಚುನಾವಣಾ ಕಾಲೇಜಿನಲ್ಲಿ ರಾಜ್ಯ ಶಾಸಕಾಂಗ ಸಭೆಗಳು ಒಳಗೊಂಡಿರ್ತವೆ. ಅಂದ್ರೆ ರಾಜ್ಯ ಶಾಸಕಾಂಗ ಸಹ ಒಳಗೊಂಡಿರ್ತದೆ. ಇದು ಭಾರತದ ಫೆಡರಲ್ ಪ್ರಾತಿನಿಧ್ಯವನ್ನು ಪ್ರತಿಬಿಂಬಿಸುತ್ತದೆ. ಚುನಾವಣೆಯು ಏಕವರ್ಗೀಯ ಮತ ವ್ಯವಸ್ಥೆ ಮೂಲಕ ಅನುಪಾತ ಪ್ರಾತಿನಿಧ್ಯವನ್ನು ಒಳಗೊಂಡಿರ್ತದೆ. ಅಂದ್ರೆ ಏಕ ವರ್ಗಾವಣೆ ಮತದಾನ ವ್ಯವಸ್ಥೆ ಮೂಲಕ ಅನುಪಾತದ ಪ್ರಾತಿನಿಧ್ಯ ಒಳಗೊಂಡಿರ್ತದೆ. ಇದು ಉಪರಾಷ್ಟ್ರಪತಿಯವರ ಎಲೆಕ್ಟ್ರಲ್ ಕಾಲೇಜ್. ಉಪರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಲು ಏನೆಲ್ಲ ಮಾನದಂಡಗಳು ಹೊಂದಿವೆ ನೋಡೋಣ. ಅರ್ಹತೆಗಳು, ಮಾನದಂಡಗಳು ಅಂತ ಕರೀತಾರೆ. ಒಂದೊಂದಾಗಿ ನೋಡೋಣ. ಅಭ್ಯರ್ಥಿಯು ಅನಿರ್ದಿಷ್ಟ ಸಂವಿಧಾನಿಕ ಅವಶ್ಯಕತೆಗಳು ಪೂರೈಸಬೇಕು. ಅಂದ್ರೆ ಸಂವಿಧಾನಬದ್ಧನಾಗಿರ್ಬೇಕಂತ ಅರ್ಥ. ಭಾರತೀಯ ನಾಗರಿಕನಾಗಿರಬೇಕು. ಭಾರತೀಯ ಪೌರತ್ವವನ್ನು ಹೊಂದಿರಬೇಕು. ಕನಿಷ್ಠ 35 ವರ್ಷ ತುಂಬಿರಬೇಕು. ಮಿನಿಮಮ್ ಏಜ್ 35 ಆಗಿರಬೇಕು.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆ ಹೊಂದಿರಬಾರದು ಅಥವಾ ಹೊಂದಲು ಸಾಧ್ಯವಿಲ್ಲ. ಹೊಂದಿರೋನಿಗೆ ಅರ್ಹತೆ ಇಲ್ಲ ಅಂತ. ಹೊಂದಿರಬಾರದು. ಈಗಾಗಲೇ ಸಂಸತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರೆ ಉಪಾಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವ ಮೊದಲೇ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು. ಅಂದರೆ ಈಗಾಗಲೇ ಒಂದು ರಾಜ್ಯಸಭೆಯೋ ಲೋಕಸಭೆಯೋ ಎಲ್ಲೋ ರಾಜ್ಯಸಭಾ ಅಥವಾ ಲೋಕಸಭೆ ಒಬ್ಬ ಸದನದ ಸದಸ್ಯನಾಗಿದ್ದಲ್ಲಿ ಆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಬಿಫೋರ್ ನೀವು ಇಲ್ಲಿ ಉಪಾಧ್ಯಕ್ಷ ಸ್ಥಾನ ವಹಿಸಿಕೊಳ್ಳೋ ಮುಂಚೆ. ನಾಮನಿರ್ದೇಶನ ಪ್ರಕ್ರಿಯೆಗೆ ಅಂದ್ರೆ ಈಗ ನಾವೇನು ಉಪರಾಷ್ಟ್ರಪತಿಯಾಗಿ ಆಯ್ಕೆ ಬೇಕಂತ ನಾವೇನು ನಾಮಿನೇಷನ್ ಹಾಕಕ್ಕೆ ಹೋಗ್ತೀವಲ್ಲ, ಹೋಗುವಾಗ 20 ಸಂಸದರು ಪ್ರಸ್ತಾವಕರಾಗಿ ಹಾಗೂ 20 ಸಂಸದರು ಅನುಮೋದಕರಾಗಿ ಭಾಗವಹಿಸಬೇಕು. ಅಲ್ಲದೆ ಇವರು 15,000 ರೂಪಾಯಿ ಭದ್ರತಾ ಠೇವಣಿ ವಹಿಸಬೇಕು, ಅಂದರೆ ಡಿಪಾಸಿಟ್ ಮಾಡಬೇಕು. ಓಕೆನಾ. 20 ಸಂಸದರು ಪ್ರಸ್ತಾವಕರಾಗಿ, 20 ಸಂಸದರು ಅನುಮೋದಕರಾಗಿ 15,000 ಡಿಪಾಸಿಟ್ ಅಂದ್ರೆ ಠೇವಣಿ ಮಾಡಬೇಕು. ಸೊ ಉಪರಾಷ್ಟ್ರಪತಿಗಳ ಕುರಿತು ವಿಧಿ 63, ವಿಧಿ 64, 65, 66, 67A, 67B ಹಾಗೂ ಸಂವಿಧಾನದ ವಿಧಿ 100+1ರಲ್ಲಿ ಅಂದರೆ ನಿರ್ಣಾಯಕ ಒಂದು ಸದನದಲ್ಲಿ ನಿರ್ಣಾಯಕ ಮತದಾನ ಇವರು ಕಾಸ್ಟಿಂಗ್ ವೋಟ್ ಮಾಡುವ ಅಧಿಕಾರ ಹೊಂದಿದ್ದಾರೆ. ಅಂದರೆ ನಿರ್ಣಾಯಕ ಮತದಾನದ ಅಧಿಕಾರ ಹೊಂದಿದ್ದಾರೆ. ಮತ್ತು ಇವರಿಗೆ ಅಧಿಕಾರಾವಧಿ ಎಷ್ಟಿರ್ತಂದ್ರೆ 5 ವರ್ಷ ಅಧಿಕಾರಾವಧಿ ಹೊಂದಿರ್ತಾರೆ. ಆಯ್ಕೆ ಅರ್ಹತೆಯಲ್ಲಿ 35 ವಯಸ್ಸು ಆಗಿರಬೇಕು. ಇವರಿಗೆ ಸಂಬಳ ಇರೋದು 4 ಲಕ್ಷ. ಸಂಬಳ ಎಷ್ಟು ಪಡಿತಾರೆ ಅಂದ್ರೆ 4 ಲಕ್ಷ. ಹಾಗೂ ಭಾರತ ಸಂವಿಧಾನದ ಮೊದಲ ಉಪರಾಷ್ಟ್ರಪತಿಯಾಗಿದ್ದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣರವರು. ಇವರು ಭಾರತದ ಮೊದಲ ಉಪರಾಷ್ಟ್ರಪತಿಗಳಾಗಿದ್ದರು. ಇಷ್ಟೆಲ್ಲ ಉಪರಾಷ್ಟ್ರಪತಿಗಳ ಕುರಿತು ಸವಿವರ ಮಾಹಿತಿ ನೀಡಿರ್ತೇನೆ. ಈ ಕ್ಲಾಸ್ ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು.